ದೇವಕುಮಾರರಿಗೆ ಸ್ತೋತ್ರ, ಗೀತ ದೇವರಿಗೆ ಸ್ತೋತ್ರ, ದೇವಕುಮಾರರಿಗೆ ಸ್ತೋತ್ರ, ಪವನಾತ್ಮರಿಗೆ ಸ್ತೋತ್ರ, ಇಂದು ಎಂದೆಂದಿಗೂ. ಪವನಾತ್ಮರಿಗೆ ಸ್ತೋತ್ರ, ಇಂದು ಎಂದೆಂದಿಗೂ. ಪಾಪಭಾರದಿಂದ ಎಲ್ಲ ವಿಮೋಚಿಸಿದ, ಶಾಪದ ಊರದಿಂದ ನನ್ನ ಬಿಡಿಸಿದ, ಸೈನ್ಯಗಳ ಕರ್ತನನ್ನ ಸ್ವಂತನಾದನು, ಸೈನ್ಯ ದೂತರನ್ನು ಹಾನಿಗೊಳಿಸಿದ, ಶೀಘ್ರವಾಗಿ ಬರಲಿರುವ ಆತ್ಮದಾತನೇ, ಬೇಗನೆ ಕಾಣುವೆನಿನ್ನ ತೇಜೋಪವ. ಗೀತ ದೇವರಿಗೆ ಸ್ತೋತ್ರ, ದೇವಕುಮಾರರಿಗೆ ಸ್ತೋತ್ರ, ಗೀತ ದೇವರಿಗೆ ಸ್ತೋತ್ರ, ದೇವಕುಮಾರರಿಗೆ ಸ್ತೋತ್ರ, ಪವನಾತ್ಮರಿಗೆ ಸ್ತೋತ್ರ, ಇಂದು ಎಂದೆಂದಿಗೂ. ಪವನಾತ್ಮರಿಗೆ ಸ್ತೋತ್ರ, ಇಂದು ಎಂದೆಂದಿಗೂ, ಇಂದು ಎಂದೆಂದಿಗೂ. ಎಂಥ ದಿವ್ಯ ಸಂಸ್ಕಾರ, ಮಾಡಿ ವಂದಿಸೋಣ. ಹಳೆಯ ಹೊಸ ಬೀದಿಗೆ ಎದ್ದು ನಿಂತಿದೆ, ಇಂದ್ರಿಯ ಕೀಟವಾದನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇರುವರೆಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಈ ಬಲಿ ಪೂಜೆಯನ್ನು ಅಂತೋಣಿಯವರ ಆತ್ಮಕ್ಕೆ ಶ್ರೀಮತಿ ತೆರೇಸಾ ಕುಟುಂಬದವರು ಒಪ್ಪಿಸಿದ್ದಾರೆ. ಕೆ ಕ್ಯಾಥರಿನ್ ಫರ್ನಾಂಡಿಸ್ ಅವರ ಹುಟ್ಟುಹಬ್ಬಕ್ಕೆ AP ಫರ್ನಾಂಡಿಸ್ ಕುಟುಂಬದವರು ಒಪ್ಪಿಸಿದ್ದಾರೆ. ಸೆಲೆಸ್ಟಿನ್ ಹಾಗೂ ಅರುಣ್ ಕುಟುಂಬದವರು ಕೃತಜ್ಞತೆಯಾಗಿ ಒಪ್ಪಿಸಿದ್ದಾರೆ. ಸೌರಭ ನಮ್ಮ ಅವರ ಆತ್ಮಕ್ಕೆ ನವೀನ್ ಪ್ರಮೀಳಾ, ಸಂತ ಅಂತೋಣಿಯವರಿಗೆ ಕೃತಜ್ಞತೆಯಾಗಿ ನಿಕೋಲಾ ಕುಟುಂಬದವರು, 40ನೇ ವರ್ಷದ ಆಚರಣೆಗೆ ಜೆ ಆಂಟೋನಿ ಸ್ವಾಮಿಯವರ ಆತ್ಮಕ್ಕೆ ಕುಮಾರ್ ಒಪ್ಪಿಸಿದ್ದಾರೆ. ಸಂತ ಅಂತೋಣಿಯವರಿಗೆ ಕೃತಜ್ಞತೆಯಾಗಿ ಜಾರ್ಜ್ ಪುಷ್ಪ ಕುಟುಂಬದವರು, ಕೃತಜ್ಞತೆಯಾಗಿ ರಾಬರ್ಟ್ಸ್ ಕುಟುಂಬದವರು, ಅಣ್ಣಮ್ಮ, ಶೌರಪ್ಪ, ಬಾಲಮ್ಮ, ಬಾಲಪ್ಪ ಆತ್ಮಕ್ಕೆ ಸಗಾಯಿ ಮೀರಿ, ಮರಿಯಮ್ಮ ಅವರ ಆತ್ಮಕ್ಕೆ ರಾಣಿ ಕುಟುಂಬದಲ್ಲಿ ಮೃತೊಂದಿದ ಸಕಲ ಆತ್ಮಗಳಿಗಾಗಿ ಒಪ್ಪಿಸಿದ್ದಾರೆ. ಸಂತ ಅಂತೋಣಿಯವರಿಗೆ ಕೃತಜ್ಞತೆಗೆ ಸಿಸಿಲಿಯಾ ಸೆಕ್ವೆರಾ ಕುಟುಂಬದವರು ಒಪ್ಪಿಸಿದ್ದಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ನಮ್ಮ ತಪ್ಪುಗಳನ್ನು ಒಪ್ಪೋಣ. ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಭೂಲೋಕದಲ್ಲಿ ಮನುಜರಿಗೆ
ಪ್ರೀತಿಯ ತಂದೆ ಹೊಗಳುತ್ತಾಡುವೆವು ಮೌನತದಲ್ಲಿ ದೇವರಿಗೆ ಮಹಿಮೆಯಾಗಲಿ ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ ದೇವಪುತ್ರರೇ ಯೇಸು ಕ್ರಿಸ್ತರೇ ಮೊರೆಯನ್ನು ಆಲಿಸಿ ಕರುಣೆಯ ತೋರಿರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ ಪವಿತ್ರ ಆತ್ಮನೇ ಪ್ರೇಮ ದೀಪವೇ ದೇವಶಕ್ತಿಯೇ ನಮ್ಮನ್ನು ರಕ್ಷಿಸಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಲಭಿಸಲಿ. ಪ್ರಾರ್ಥಿಸೋಣ. ದೇವರೇ, ಪಾಸ್ಕಾ ಮಹೋತ್ಸವದ ಸಿದ್ಧೌಷಧಿಯನ್ನು ನಮಗೆ ನೀಡಿದ್ದೀರಿ. ಇದರಿಂದ ಪೂರ್ಣ ಸ್ವತಂತ್ರರಾದ ನಾವು ಇಹದಲ್ಲಿ ಅನುಭವಿಸುತ್ತಿರುವ ಸಂತೋಷವನ್ನು ಪರದಲ್ಲೂ ಪಡೆಯುವಂತೆ ನಿಮ್ಮ ಸ್ವರ್ಗೀಯ ಕೊಡುಗೆಗಳನ್ನು ನಮಗೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ಇಂದಿನ ವಾಚನ. ಪೇತ್ರನು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು. ಇಸ್ರಾಯೇಲಿನ ಜನರೆಲ್ಲರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ, ನೀವು ಶಿಲುಬೆಗೇರಿಸಿದ ಈ ಯೇಸುವನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಿಕ್ತ ಲೋಕೋದ್ಧಾರಕನನ್ನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಆ ಜನರ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು. ಅವರು ಪ್ರೇಷಿತರನ್ನು ಉದ್ದೇಶಿಸಿ, ಸಹೋದರರೇ, ಈಗ ನಾವು ಮಾಡಬೇಕಾದುದು ಏನು ಎಂದು ಕೇಳಿದರು. ಅದಕ್ಕೆ ಪೇತ್ರನು, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾಸ್ನಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ, ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮಗೆ ಮಾತ್ರವಲ್ಲ, ನಿಮ್ಮ ಸಂತತಿಗೂ ದೂರವಿರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ತಮ್ಮತ್ತ ಆಹ್ವಾನಿಸುವ ಪ್ರತಿಯೊಬ್ಬನಿಗೂ ಮಾಡಲಾಗಿದೆ ಎಂದನು. ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ ಎಂದು ಎಚ್ಚರಿಸಿದನು. ಅವನ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾಸ್ನಾನ ಪಡೆದರು. ಅಂದೇ ಸುಮಾರು 3,000 ಜನರು ಸಭೆಯನ್ನು ಸೇರಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿಹನು. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿಹನು. ಸತ್ಯವಾದುದು ಆತನ ಪವಿತ್ರ ವಾಕ್ಯ.
ಸ್ತುತ್ಯವಾದುದು ಆತನ ಪುನೀತ ಕಾರ್ಯ. ಸತ್ಯಸಂಧನು ನ್ಯಾಯಪ್ರಿಯನು ಆತನು, ಅಚಲ ಪ್ರೀತಿಯಿಂದ ಜಗವನ್ನು ತುಂಬಿಹನು. ಶ್ಲೋಕ. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿಹನು. ಪ್ರಭುವಾದರೂ ಕಟಾಕ್ಷಿಸುವನು ತನಗಂಜಿ ನಡೆದವರನ್ನು, ಲಕ್ಷಿಸುವನು ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು, ತಪ್ಪಿಸುವನವರನ್ನು ಅವರ ಪ್ರಾಣವನ್ನು ಮರಣದಿಂದ, ಉಳಿಸುವನು ಜೀವನವನ್ನು ಕ್ಷಾಮಡಾಮರದಿಂದ. ಶ್ಲೋಕ. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿಹನು. ಕಾದಿದೆ ಎನ್ನ ಮನ ಪ್ರಭುವಿಗಾಗಿ, ಆತನಿಹನು ಎನಗೆ ಗುರಾಣಿಯಾಗಿ. ನಮ್ಮ ಮೇಲಿರಲಿ ಪ್ರಭು ನಿನ್ನ ಛಲ ಪ್ರೀತಿ, ಕಾದಿಹೆವು ಇದೋ ನಿನ್ನ ನಂಬಿ ಭರವಸದಿ. ಶ್ಲೋಕ. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿಹನು. Alleluia, alleluia, alleluia. ಪ್ರಭುವೇ ನಿಯೋಜಿಸಿದ ದಿನವೇದು, ಹರ್ಷಿಸಿ ಆನಂದಿಸೋಣ ಎಂದು. ಅಲ್ಲೇಲೂಯಾ. Alleluia, alleluia, alleluia. ಪ್ರಭು, ಪಾಪಿಯಾದ ನಾನು ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ವದನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಮರಿಯಳು ಅಳುತ್ತಾ ಸಮಾಧಿಯ ಹೊರಗೆ ನಿಂತುಕೊಂಡಿದ್ದಳು. ಆಕೆ ಅಳುತ್ತಾ ಸಮಾಧಿಯೊಳಗೆ ಬಗ್ಗಿ ನೋಡಿದಾಗ ಶ್ವೇತ ವಸ್ತ್ರಧಾರಿಗಳಾದ ಇಬ್ಬರು ದೇವದೂತರನ್ನು ಅಲ್ಲಿ ಕಂಡಳು. ಯೇಸುವಿನ ಪಾರ್ಥಿವ ಶರೀರವನ್ನು ಇಟ್ಟಿದ್ದ ಸ್ಥಳದಲ್ಲಿ ಒಬ್ಬನು, ಅವರ ತಲೆ ಇದ್ದ ಕಡೆಯಲ್ಲೂ ಮತ್ತೊಬ್ಬನು ಕಾಲಿದ್ದ ಕಡೆಯಲ್ಲೂ ಕುಳಿತಿದ್ದರು. ಅವರು ಆಕೆಯನ್ನು, ಏಕಮ್ಮ ಅಳುತ್ತಿರುವೆ ಎಂದು ಕೇಳಿದರು. ನನ್ನ ಪ್ರಭುವನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಎಲ್ಲಿಟ್ಟಿದ್ದಾರೋ ತಿಳಿಯದು ಎಂದಳು. ಹಾಗೆ ಹೇಳಿ ಹಿಂದಕ್ಕೆ ತಿರುಗಿದಾಗ ಅಲ್ಲೇ ಯೇಸು ನಿಂತಿರುವುದು ಆಕೆಗೆ ಕಾಣಿಸಿತು. ಆದರೆ ಯೇಸುವೇ ಅವರು ಎಂದು ಆಕೆಗೆ ತಿಳಿಯಲಿಲ್ಲ. ಯೇಸು, ಏಕಮ್ಮ ಮಾಡುತ್ತಿರುವೆ, ಏನನ್ನು ಹುಡುಕುತ್ತಿರುವೆ ಎಂದು ಕೇಳಿದಾಗಲೂ ಮರಿಯಳು ಅವರು ತೋಟಗಾರನು ಎಂದು ಭಾವಿಸಿ, ಅಯ್ಯ, ನೀವೇನಾದರೂ ಅವರನ್ನು ಕೊಂಡೊಯ್ದಿದ್ದರೆ ಎಲ್ಲಿ ಇಟ್ಟಿರುವಿರಿ ಹೇಳಿ, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಆಗ ಯೇಸು ಮರಿಯಾ ಎಂದು ಹೆಸರಿಡಿದು ಕರೆದರು. ಆಕೆ ಹಿಂದಿರುಗಿ ನೋಡಿ ರಬೂನಿ ಎಂದಳು. ಯೆಹೂದ್ಯರ ಭಾಷೆಯಲ್ಲಿ ಹಾಗೆಂದರೆ ಗುರುದೇವ ಎಂದರ್ಥ. ಯೇಸು ಆಕೆಗೆ, ನನ್ನ ಸಹೋದರರ ಬಳಿಗೆ ಹೋಗಿ ನನ್ನ ಪಿತನು ನಿಮ್ಮ ಪಿತನು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನಿಗೆ ನಾನು ಏರಿ ಹೋಗುತ್ತೇನೆ ಎಂದು ತಿಳಿಸು ಎಂದು ಹೇಳಿದರು. ಮಗ್ದಲದ ಮರಿಯಳು ಶಿಷ್ಯರ ಬಳಿಗೆ ಬಂದು, ನಾನು ಪ್ರಭುವನ್ನು ಕಂಡೆ, ಅವರು ಹೀಗೆಲ್ಲ ಹೇಳಿದರು ಎಂದು ತಿಳಿಸಿದಳು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ವಾಚನ ಪ್ರೇಷಿತ ಕಾರ್ಯಕಲಾಪಗಳಿಂದ. ಪೇತ್ರನು ಹಾಗೂ ಅಪೊಸ್ತಲರೆಲ್ಲರೂ ಪ್ರಭು ಯೇಸುವಿನ ಆಜ್ಞೆ ಮತ್ತು ಆದೇಶವನ್ನು ಅನುಸರಿಸುತ್ತಾ ಎಲ್ಲ ಮಾನವ ಕುಲದ ರಕ್ಷಣೆಗಾಗಿ ಆಧ್ಯಾತ್ಮಿಕ ಪಾಲನಾ ಕಾರ್ಯವನ್ನು ಕೈಗೊಳ್ಳುವುದನ್ನು ನಾವು ಕೇಳಿಸಿಕೊಂಡೆವು. ವಿಶಿಷ್ಟವಾದ ರೀತಿಯಲ್ಲಿ ಹಾಗೂ ಸಂಕ್ಷಿಪ್ತವಾದ ಒಂದು ಸಂದೇಶವನ್ನು ರವಾನಿಸುತ್ತಾ, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಬೇಕು,
ದೇವರಿಗೆ ಅಭಿಮುಖರಾಗಬೇಕು ಹಾಗೂ ಸ್ಪಷ್ಟವಾದ ವಾಕ್ಯಗಳಲ್ಲಿ ಒತ್ತಿ ಹೇಳುತ್ತಾರೆ. ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾ ಸ್ನಾನ ಹೊಂದಬೇಕು. ಇವರ ಪ್ರಬಲವಾದ ಈ ಬೋಧನೆಯನ್ನು ಕೇಳಿದಾಗ ಸುಮಾರು 3,000 ಜನ ದೀಕ್ಷಾ ಸ್ನಾನ ಪಡೆದುಕೊಂಡು ಸಭೆಗೆ ಸೇರಿಕೊಳ್ಳುತ್ತಾರೆ. ರಕ್ಷಣೆಯ ಮಾರ್ಗಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾರೆ. ಇಂದು ಸಹ ನಾವು ಅನೇಕ ವಿಧಗಳಲ್ಲಿ ತೊಂದರೆಗೆ ಒಳಗಾಗಿದ್ದೇವೆ. ಇಂದಿನ ಮೊದಲನೇ ವಾಚನದಲ್ಲಿ ನೀವು ದುರ್ಮಾರ್ಗಿಗಳಿಂದ, ದುಷ್ಟರಿಂದ ಹಾಗೂ ಎಲ್ಲ ವಿಧವಾದ ಸಂಕಟ ಮತ್ತು ರಕ್ಷಣೆಯನ್ನು ಹೊಂದದೇ ಇರುವಂತಹ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಮುಂದೆ ಬನ್ನಿ ಎಂಬ ಕರೆಯನ್ನು ಹೊಂದುತ್ತಾರೆ. ಇಂದು ನಾವು ಈ ಕರೋನಾ ಸೋಂಕಿನಿಂದ ಬಾಧಿತರಾಗಿದ್ದೇವೆ. ಇಡೀ ವಿಶ್ವವು ಅದರಿಂದ ಬಳಲಿ ಬಂಡಾಗಿ ತಮ್ಮ ಜೀವನವನ್ನು ಸೇವಿಸುವುದೇ ಕಷ್ಟಕರವಾಗಿದೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ವಾತಾವರಣ ಹಿಂದೆ ಅದರ ಪರದೆ, ಇದು ಒಂದು ಪರದೆ, ಕರೋನಾ ಎಂಬುದೊಂದು ಪರದೆ, ಅದರ ಹಿಂದೆ ನಾವು ಎಲ್ಲ ವಿಧವಾದ ಪಾಪ ದೋಷಗಳ ಪರಿಸರವನ್ನು ಸಹ ಹೊಂದಿದವರಾಗಿದ್ದೇವೆ. ಆದುದರಿಂದ ನಾವು ಎಲ್ಲವನ್ನು ಬಿಟ್ಟು ಪೇತ್ರ ನಮ್ಮನ್ನು ಆಹ್ವಾನಿಸುವಂತೆ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗೋಣ, ದೇವರಿಗೆ ಅಭಿಮುಖರಾಗೋಣ. ಆಮೆನ್. ಪರಮ ತಂದೆಯೇ ಕರವ ನೀಡಿರಿ, ಪ್ರೇಮ ಹಸ್ತದಿ ಸ್ವೀಕರಿಸಿರಿ. ಪರಮ ತಂದೆಯೇ ಕರವ ನೀಡಿರಿ, ಪ್ರೇಮ ಹಸ್ತದಿ ಸ್ವೀಕರಿಸಿರಿ. ನೀವೇ ನೀಡಿದ ಕರೆಯ ಫಲವನ್ನು ನಿಮಗೆ ಅರ್ಪಿಸಿ ಶರಣು. ನೀವೇ ನೀಡಿದ ದಯೆಯ ಫಲವನ್ನು ನಿಮಗೆ ಅರ್ಪಿಸಿ ಮುಗಿದ ಕರವನ್ನು. ನೀವೇ ಕಳುಹಿದ ಯೇಸು ಪ್ರಭುವನ್ನು ನಿಮಗೆ ಅರ್ಪಿಸಿ ಮುಡಿದ ಶಿರವನ್ನು. ಪರಮ ತಂದೆಯೇ ಕರವ ನೀಡಿರಿ, ಪ್ರೇಮ ಹಸ್ತದಿ ಸ್ವೀಕರಿಸಿರಿ. ಪರಮ ತಂದೆಯೇ ಕರವ ನೀಡಿರಿ, ಪ್ರೇಮ ಹಸ್ತದಿ ಸ್ವೀಕರಿಸಿರಿ. ಸಹೋದರ ಸಹೋದರಿಯರೇ, ನಿನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಕುಟುಂಬವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ದಯೆಯಿಂದ ಸ್ವೀಕರಿಸಿರಿ. ಅವರು ಪಡೆದಿರುವ ವರಗಳನ್ನು ನಿಮ್ಮ ಆಶ್ರಯದ ನೆರವಿನಿಂದ ಎಂದೂ ಕಳೆದುಕೊಳ್ಳದೆ ನಿಮ್ಮ ಅನಂತ ಕೊಡುಗೆಗಳನ್ನು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು, ನ್ಯಾಯ
ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿ ಅವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹಾದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತದೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಘೋಷಣೆಯನ್ನು ಹೇಳುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಈಗ ಪರೆಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೀವ ಪಾತ್ರೆಯನ್ನು ನಮಗರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೂ ಧರ್ಮಾಧ್ಯಕ್ಷ ಪೀಟರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನೂ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ವಧುವಾದ ಸಂತ ಅಂತೋಣಿಯವರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇಬ್ಬರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಯಲ್ಲಿ ಬೀಳದ ಹಾಗೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಗೆ ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರ ನಮ್ಮನ್ನು ನ್ಯಾಯ ತೀರ್ಪಿಗೂ ಕಣ್ಣಲ್ಲಿ ಗುರಿ ಮಾಡದಿರಲಿ. ಆಗ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧಶಕ್ತಿಯಾಗಲಿ. ಹೀಗೋ ದೇವರ ಕುರಿಮರಿ, ಹೀಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನಮ್ಮ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ.
ಸಂತ ಜೋಸೆಫರಿಗೆ ಪ್ರಾರ್ಥನೆ. ನಮೋ ವಿಮೋಚಕರ ಪೋಷಕರೇ, ಪೂಜ್ಯ ಕನ್ಯಾ ಮರಿಯಮ್ಮನವರ ಪತಿಗೆ ದೇವರು ತಮ್ಮ ಏಕೈಕ ಪುತ್ರರನ್ನು ನಿಮಗೆ ಒಪ್ಪಿಸಿದರು. ನಿಮ್ಮಲ್ಲಿ ಮರಿಯಮ್ಮನವರು ತಮ್ಮ ನಂಬಿಕೆಯನ್ನಿರಿಸಿದ್ದರು. ನಿಮ್ಮೊಂದಿಗೆ ಕ್ರಿಸ್ತರು ಮನುಷ್ಯರಾದರು. ಪೂಜ್ಯ ಜೋಸೆಫರೇ, ನಮಗೂ ಸಹ ನೀವು ತಂದೆಯಾಗಿ ನಮ್ಮ ಜೀವನದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ನಮಗೆ ಕೃಪೆ, ಕರುಣೆ ಹಾಗೂ ಧೈರ್ಯವನ್ನು ಗಳಿಸಿಕೊಡಿರಿ ಮತ್ತು ಎಲ್ಲ ಕೇಳುಗಳಿಂದ ನಮ್ಮನ್ನು ಸಂರಕ್ಷಿಸಿರಿ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಿಮ್ಮ ಕುಟುಂಬಕ್ಕೆ ದೀಕ್ಷಾ ಸ್ನಾನದ ಸಮಗ್ರ ಭಾವರವನ್ನು ನೀಡಿದ್ದೀರಿ. ನಿತ್ಯ ಸಂಭಾವನೆಯ ಆನಂದವನ್ನು ಅವರು ಪಡೆಯುವಂತೆ ಅವರ ಹೃದಯಗಳನ್ನು ಸಿದ್ಧಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದ ನಿಮ್ಮ ಮೇಲಿಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಪೂಜೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯ.
ಶಾಶ್ವತ ಜೀವ ತಂದರೇಸು ಹಾಡಿರಿ ಹಲ್ಲೆಲೂಯಾ. ಪುನರುದ್ಧಾರರಾದರೇಸು ಹಾಡಿರಿ ಹಲ್ಲೆಲೂಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಹಲ್ಲೆಲೂಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸು ಜನಿಸಿ ಧರೆಯೊಳು ಬೆಳೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಲ್ಲಿ ಎದ್ದರು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪುನರುದ್ಧಾರರಾದರೇಸು ಹಾಡಿರಿ ಹಲ್ಲೆಲೂಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಹಲ್ಲೆಲೂಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪುತ್ರರೊಡಗೂಡಿ ಹರಸಿ ಮನುತಾಯಿ. ಪವಿತ್ರ ಶಿಲುಬೆಯ ದಿನಗಳೆಲ್ಲ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತರ ಸುತನ ಮತ್ತು ಪವಿತ್ರಾತ್ಮನ